ಹಾಯ್ ಎವ್ರಿವನ್. ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಲಿಕ್ವಿಡೇಷನ್ ಆಫ್ ಕಂಪನಿ ಮೇಲೆ ಒಂದು ಪ್ರಾಬ್ಲಮ್ನ ಮಾಡ್ತಾ ಇದ್ದೀನಿ. ಪ್ರಾಬ್ಲಮ್ ಏನಿದೆ ಅಂತ ನೋಡೋಣ. ಸನ್ಶೈನ್ ಪ್ರೈವೇಟ್ ಲಿಮಿಟೆಡ್ ವೆಂಟ್ ಇನ್ ಟು ವಾಲಂಟರಿ ಲಿಕ್ವಿಡೇಷನ್ ಆನ್ 31st March 2022 ವೆನ್ ದ ಸ್ಟೇಟ್ ಆಫ್ ಅಫೈರ್ ವಾಸ್ ಆಸ್ ಫಾಲೋಸ್. ಏನಿದೆ ಅಂತ ನೋಡೋಣ. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ವಾಸ್ ₹4 lakh ಇನ್ಕ್ಲೂಡಿಂಗ್ ₹50,000 ಪ್ರಿಫರೆನ್ಷಿಯಲ್ ಕ್ಲೈಮ್. Then secured creditors secured on plant and machinery stood at ₹2 lakh and cash in hand was ₹10,000. Then the liquidators realized plant and machinery for ₹1,50,000 and other asset realized for ₹1 lakh. The liquidators expenses came to ₹10,000. The liquidators remuneration was fixed at 4% of the amount realized and 2% of the amount distributed to unsecured creditors including preferential creditors. Prepare liquidators final statement of accounts. ಸೊ ಇದರಲ್ಲಿ ನಾವು ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಸೊಲ್ಯೂಷನ್ನ ನೋಡೋಣ. ಇಯರ್ ಫಸ್ಟ್ ಏನಂತ ಅಂದರೆ ಹೆಡ್ಡಿಂಗ್ ತಗೊಳ್ಳಿ, ಸನ್ಶೈನ್ ಪ್ರೈವೇಟ್ ಲಿಮಿಟೆಡ್ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್. ಸೊ ದೆನ್ ನೆಕ್ಸ್ಟು ರೆಸಿಪ್ಟ್ ಅಮೌಂಟ್, ಪೇಮೆಂಟ್ಸ್ ಅಮೌಂಟ್. ರೆಸಿಪ್ಟ್ ಅಂತ ಅಂದರೆ ಇಲ್ಲಿ ಅಸೆಟ್ಸ್, ಕಂಪನಿಲಿ ಅಸೆಟ್ಸ್ ಏನೇನಿದೆ ಅದನ್ನು ಎಷ್ಟು ರಿಯಲೈಸ್ ಮಾಡಿದ್ದಾರೆ ಅಂದರೆ ಐದರ್ ಇಟ್ ಈಸ್ ಡಿಕ್ರೀಸ್ ಆರ್ ಇನ್ಕ್ರೀಸ್. ಅಸೆಟ್ನ ಇನ್ಕ್ರೀಸ್ ಆದರೂ ಮಾಡಿರ್ತಾರೆ ಅಥವಾ ಡಿಕ್ರೀಸ್ ಮಾಡಿರ್ತಾರೆ ವ್ಯಾಲ್ಯೂನ. ಅದಾದಮೇಲೆ ಪೇಮೆಂಟ್ಸ್ ಅಂತಂದರೆ ಕಂಪನಿ ಕಡೆಯಿಂದ ಯಾರ್ಯಾರಿಗೆ ಎಷ್ಟೆಷ್ಟು ಅಮೌಂಟನ್ನು ಪೇ ಮಾಡಬೇಕು ಅನ್ನೋದನ್ನು ನಾವು ಇಲ್ಲಿ ಪೇಮೆಂಟ್ಸಲ್ಲಿ ತೋರಿಸ್ತೀವಿ. ಸೊ ಫಸ್ಟ್ ಏನಂತ ಅಂದರೆ ರಿಸಿಪ್ಟ್ಸಲ್ಲಿ ಅಸೆಟ್ ಏನೇನಿದೆ ಎಷ್ಟು ರಿಯಲೈಸ್ ಆಗಿದೆ ಅಂತ ನೋಡೋಣ. ಫಸ್ಟ್ ಏನಂತ ಅಂದರೆ ಕ್ಯಾಶ್ ಇನ್ ಹ್ಯಾಂಡ್ ವಾಸ್ ₹10,000. ಸೊ ಕ್ಯಾಶ್ ಇನ್ ಹ್ಯಾಂಡ್ ಅಮೌಂಟ್ ಕ್ಯಾಶ್ ಎಷ್ಟಿದೆ ಅಂತಂದರೆ ₹10,000 ಇದೆ. ಸೊ ಆ್ಯಸ್ ಇಟ್ ಈಸ್ ಕ್ಯಾಶ್ ಇನ್ ಹ್ಯಾಂಡ್ ₹10,000. ನೆಕ್ಸ್ಟು ಅಸೆಟ್ ರಿಯಲೈಸ್ಡ್, ಏನೇನು ಅಸೆಟ್ ರಿಯಲೈಸ್ಡ್ ಆಗಿದೆ ಅಂತ ಅಂದರೆ ದ ಲಿಕ್ವಿಡೇಟರ್ ರಿಯಲೈಸ್ಡ್ ಪ್ಲಾಂಟ್ ಆ್ಯಂಡ್ ಮಷಿನರಿ ಫಾರ್ ₹1,50,000. ಸೊ ಪ್ಲಾಂಟ್ ಆ್ಯಂಡ್ ಮಷಿನರಿ $1,50,000 ಆ್ಯಂಡ್ ಅದರ್ ಅಸೆಟ್ ಎಷ್ಟಿದೆ ಅಂತಂದರೆ ₹1 lakh. ಸೊ ಇಲ್ಲಿ ಅದರ್ ಅಸೆಟ್ $1 lakh. ಸೊ ಇಷ್ಟೇ ಅಸೆಟ್ ಇರೋದು ಕಂಪನಿನಲ್ಲಿ. ಟೋಟಲ್ ಎಷ್ಟಾಯಿತು ಅಂದರೆ ಕ್ಯಾಶ್ ಇನ್ ಹ್ಯಾಂಡ್ 10,000 ಇದೆ, ಪ್ಲಾಂಟ್ ಆ್ಯಂಡ್ ಮಷಿನರಿ $1,50,000 ಆ್ಯಂಡ್ ಅದರ್ಸ್ $1 lakh. ಟೋಟಲ್ ಎಷ್ಟಿದೆ ಅಂತಂದರೆ $2,60,000 ಆಯಿತು. ಸೊ ಇಲ್ಲಿ ಟೋಟಲ್ ಮಾಡಿದ ನಂತರ ನಾವು ಪೇಮೆಂಟ್ ಸೈಡ್ ಬರಬೇಕು. ಪೇಮೆಂಟ್ ಸೈಡಲ್ಲಿ ಏನಂತ ಅಂದರೆ ಫಸ್ಟು ನಮಗೆ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತಂದರೆ ನಮ್ಮಲ್ಲಿರೋ ಅಸೆಟನ್ನು ಆ ಒಂದು ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಪ್ಲೆಡ್ಜ್ ಮಾಡಿರ್ತೀವಿ. ಫಸ್ಟು ನಾವು ಸೆಕ್ಯೂರ್ಡ್ ಕ್ರೆಡಿಟರ್ಸ್ನ ತೊಗೋಬೇಕು, ಇವನ್ ಅಕಾರ್ಡಿಂಗ್ ಟು ಫಾರ್ಮೆಟ್ ಆಲ್ಸೋ. ಸೊ ಫಸ್ಟು ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಷ್ಟಿದೆ ಅಂತಂದರೆ $1,50,000. ಹೇಗೆ ಅಂತ ಅಂದರೆ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಸೆಕ್ಯೂರ್ಡ್ ಆನ್ ಪ್ಲಾಂಟ್ ಆ್ಯಂಡ್ ಮಷಿನರಿ ಸ್ಟುಡ್ ಅಟ್ ₹2 lakh ಇತ್ತು. ಬಟ್ ಇಲ್ಲಿ ಪ್ಲಾಂಟ್ ಆ್ಯಂಡ್ ಮಷಿನರಿ ಎಷ್ಟು ರಿಯಲೈಸ್ ಆಗಿದೆ ಅಂತಂದರೆ $1,50,000 ಆಗಿದೆ. ಸೊ ಹಾಗಾಗಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಷ್ಟಿದೆ ಅಂದರೆ $1,50,000. ದೆನ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್. ಸೊ ಕಂಪನಿನ ವೈಂಡ್ ಅಪ್ ಮಾಡಬೇಕಾದ್ರೆ ಅಥವಾ ಲಿಕ್ವಿಡೇಷನ್ ಮಾಡಬೇಕಾದ್ರೆ ಎಷ್ಟು ಎಕ್ಸ್ಪೆನ್ಸಸ್ ಆಯಿತು ಅಂತಂದರೆ $10,000. ಸೊ ಇಲ್ಲಿ ಕೊಟ್ಟಿದ್ದಾರೆ ದ ಲಿಕ್ವಿಡೇಟರ್ ಎಕ್ಸ್ಪೆನ್ಸಸ್ ಕೇಮ್ ಟು ₹10,000. ಇದಾದ ನಂತರ ನೆಕ್ಸ್ಟು ಲಿಕ್ವಿಡೇಷನ್ ರೆಮ್ಯುನರೇಷನ್ನ ತಗೋಬೇಕು. ಸೊ ಇಯರ್ ಲಿಕ್ವಿಡೇಷನ್ ರೆಮ್ಯುನರೇಷನ್ ಫಸ್ಟ್ ಏನಂತ ಅಂದರೆ ಇಲ್ಲಿ ಲಾಸ್ಟಲ್ಲಿ ಕೊಟ್ಟಿದ್ದಾರೆ ನೋಡಿ. ದ ಲಿಕ್ವಿಡೇಟರ್ ರೆಮ್ಯುನರೇಷನ್ ವಾಸ್ ಫಿಕ್ಸ್ಡ್ ಅಟ್ 4% ಆಫ್ ದ ಅಮೌಂಟ್ ರಿಯಲೈಸ್ಡ್ ಆ್ಯಂಡ್ 2% ಆಫ್ ದ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇನ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಇದೆ. ಸೊ ಫಸ್ಟನ್ನ ಯಾವುದು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಂದ್ರೆ 4% ಆಫ್ ದ ಅಮೌಂಟ್ ರಿಯಲೈಸ್ಡ್, ಟೋಟಲ್ ಎಷ್ಟು ಅಸೆಟ್ ರಿಯಲೈಸ್ಡ್ ಆಗಿದೆ ಇನ್ಕ್ಲೂಡಿಂಗ್ ಕ್ಯಾಶ್ ಅಂದರೆ ಕಂಪ್ಲೀಟ್ ಅಸೆಟ್ಸ್ ಏನಿದೆ, ಕಂಪ್ಲೀಟ್ ರೆಸಿಪ್ಟ್ಸ್ ಏನಿದೆ ಅಷ್ಟನ್ನು ಕೂಡ ತೊಗೋಬೇಕು. ಟೋಟಲ್ ಎಷ್ಟಿದೆ ಅಂದರೆ $2,60,000 ಮೇಲೆ 4% ಮಾಡಿದ್ರೆ ನಮ್ಗೆ ಎಷ್ಟು ಅಮೌಂಟ್ ಬರುತ್ತೆ ಅಂದರೆ ರೆಮ್ಯುನರೇಷನ್ನು 10,400 ಬರುತ್ತೆ. ಸೊ ಇದು ಫಸ್ಟ್ ಆಯಿತು. 4% ಆಫ್ ದ ಅಮೌಂಟ್ ರಿಯಲೈಸ್ಡ್ 10,400. ಆ್ಯಂಡ್ ಸೆಕೆಂಡ್ ಏನಂತ ಹೇಳಿದ್ದಾರೆ ಅಂದರೆ 2% ಆಫ್ ದ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಸೊ ಇಲ್ಲಿ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಷ್ಟಿದೆ ಅಂತಂದರೆ ಟೋಟಲ್ $4 lakh ಇದೆ. ಅದರಲ್ಲಿ ಇನ್ಕ್ಲೂಡಿಂಗ್ $50,000 ಪ್ರಿಫರೆನ್ಷಿಯಲ್ ಕ್ಲೈಮ್ ಇದೆ. ಸೊ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಮೇಲೂ ಕೂಡ ನಾವು 2%ನ ಕೊಡಬೇಕು. ಹಾಗಾಗಿ 2% ಆಫ್ ದ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು 2% ಆಫ್ ದ ಅಮೌಂಟ್ ಪೇಡ್ ಟು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್. ಸೊ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಎಷ್ಟಿದೆ ಅಂತಂದರೆ $50,000 ಇದೆ. 50,000 ಮೇಲೆ 2% ಕೊಟ್ಟರೆ ₹1,000 ಆಗುತ್ತೆ. ನೆಕ್ಸ್ಟು ಇದು 2% ಆಫ್ ದ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹಾಕಿ ಈ ಒಂದು ಅಮೌಂಟನ್ನು ಸ್ಪೇಸ್ ಬಿಟ್ಟಿರಿ. ಯಾಕಂದರೆ ಲಾಸ್ಟ್ ಮೂಮೆಂಟಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿ ಈ ಒಂದು ರೆಮ್ಯುನರೇಷನ್ ಅಮೌಂಟನ್ನು ಬರೀಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ಗೆ 50,000. ಸೊ ಇಲ್ಲಿ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ 37,843 ಹೇಗೆ ಬಂತು ಅನ್ನೋದಕ್ಕೆ ನಾವು ಒಂದು ವರ್ಕಿಂಗ್ ನೋಟ್ನ ಮಾಡ್ಕೋಬೇಕಾಗತ್ತೆ.
So here calculation of liquidator remuneration particulars amount ಟೋಟಲ್ ರೆಸಿಪ್ಟ್ ಎಷ್ಟಿದೆ ಅಂತಂದರೆ ನಮ್ಮಲ್ಲಿ 2,60,000 ಇದೆ ಆ್ಯಂಡ್ ಲೆಸ್ ಟೋಟಲ್ ಪೇಮೆಂಟ್ಸ್ ನಾವೆಷ್ಟು ಟೋಟಲ್ ಪೇಮೆಂಟ್ಸ್ನ ಮಾಡಿದ್ದೀವಿ ಅಂತ. ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಷ್ಟಿದೆ ಅಂತ ಅಂದರೆ 1,50,000. ದೆನ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ 10,000 ಆ್ಯಂಡ್ ನೆಕ್ಸ್ಟ್ 4% ಅಮೌಂಟ್ ಆಫ್ ದ ರಿಯಲೈಸ್ಡ್ ಎಷ್ಟಿದೆ ಅಂದರೆ 10,400. ದೆನ್ ನೆಕ್ಸ್ಟು 2% ಆನ್ ದ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಎಷ್ಟು ಅಂದರೆ 1,000. ಅದಾದಮೇಲೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ 50,000 ಇದೆ. ಸೊ ನಾವಿಲ್ಲಿ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಮಾತ್ರನೇ ಬ್ಯಾಲೆನ್ಸ್ ಇದೆ. ಯಾಕೆ ಅಂತ ಅಂದರೆ ನಮ್ಮ ಕಂಪನಿಯಲ್ಲಿ ಅಂದರೆ ಸನ್ಶೈನ್ ಕಂಪ್ನಿಲಿ ಏನಾಗಿದೆ ಅಂದರೆ ಅಸೆಟ್ಸು ಕಮ್ಮಿ ಇದೆ, ಪೇಮೆಂಟ್ಸು ಜಾಸ್ತಿ ಇದೆ. ಸೊ ಇಲ್ಲಿ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ನಾವು ಫುಲ್ ಅಮೌಂಟನ್ನು ಪೇ ಮಾಡೋಕ್ಕಾಗ್ತಿಲ್ಲ. ಆಗಿದ್ದಾಗ ನಾವು ಈ ರೀತಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ತೀವಿ. ಸೊ ಇಲ್ಲಿ ಟೋಟಲ್ ರೆಸಿಪ್ಟ್ ಎಷ್ಟಿದೆ ಅಂತಂದರೆ 2,60,000 ಇದೆ. ಅದರಲ್ಲಿ ಟೋಟಲ್ ಪೇಮೆಂಟ್ಸ್ ಯಾವ್ಯಾವುದನ್ನು ಮಾಡಿದ್ದೀವಿ, ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇರ್ಬೋದು, ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ಸು, ದೆನ್ 4% on the amount realized, 2% on the paid to preferential creditors 1,000 rupees and preferential creditors 50,000. ಸೊ ಇದಿಷ್ಟು ಅಮೌಂಟನ್ನು ಟೋಟಲ್ ಮಾಡಿದ್ರೆ ನಮಗೆ 2,21,400 ಬರುತ್ತೆ. ಸೊ ಇಲ್ಲಿ 2,60,000 ಇಂದ 2,21,400ನ ಲೆಸ್ ಮಾಡಿದ್ರೆ ನಮಗೆ 38,600 rupees ಬರುತ್ತೆ. ಸೊ ಇದಕ್ಕೆ ಒಂದು ಫಾರ್ಮುಲಾ ಇದೆ. ಕ್ಯಾಲ್ಕುಲೇಷನ್ ಅಮೌಂಟ್ ಅವೈಲಬಲ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಅಮೌಂಟ್ ಅವೈಲಬಲ್ ಇಂಟು ರೇಟ್ ಡಿವೈಡೆಡ್ ಬೈ 100 ಪ್ಲಸ್ ರೇಟ್ ಇದೆ. ಸೊ ಅದ್ರ ಪ್ರಕಾರ ಅಮೌಂಟ್ ಅವೈಲಬಲ್ ಎಷ್ಟಿದೆ ಅಂತಂದರೆ 38,600 ಇದೆ. 38,600 ಇಂಟು ಎಷ್ಟು ಪರ್ಸೆಂಟ್ ಅಂದರೆ 2 ಡಿವೈಡೆಡ್ ಬೈ 102 ಮಾಡಿದ್ರೆ 757 ಅಮೌಂಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಮೇಲೆ ರೆಮ್ಯುನರೇಷನ್ ಆಗುತ್ತೆ. ಸೊ 2% ಆಫ್ ದ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ 757 ಬರುತ್ತೆ. ಸೊ ಇಲ್ಲಿ ಟೋಟಲ್ ಅಮೌಂಟ್ ಎಷ್ಟಿತ್ತು ಅಂದರೆ 38,600. ಅದರಲ್ಲಿ ರೆಮ್ಯುನರೇಷನ್ಸ್ 757ನ ಪೇ ಮಾಡಿದ್ರೆ ಇನ್ನು ರಿಮೈನಿಂಗ್ ಎಷ್ಟು ಅಮೌಂಟ್ ಉಳಿಯುತ್ತೆ ಅಂದರೆ 37,843. ಸೊ ಅದನ್ನು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ ಈ ರೀತಿ ಒಂದು ಲಿಕ್ವಿಡೇಷನ್ ಆಫ್ ಕಂಪನಿನ ಮಾಡ್ತಾ ಹೋಗ್ತೀವಿ. ಅದಾದಮೇಲೆ ಇಲ್ಲಿ ನಮಗೆ ಟೋಟಲ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಷ್ಟಿತ್ತು ಅಂದರೆ 4 ಲ್ಯಾಕಲ್ಲಿ 50,000 ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಪೇ ಮಾಡಿದ್ದೀವಿ. ಇನ್ನು ಟೋಟಲ್ ಅಮೌಂಟ್ ಎಷ್ಟಿದೆ ಅಂತಂದರೆ 3,50,000. ಸೊ ಇಲ್ಲಿ 37,843 ಡಿವೈಡೆಡ್ ಬೈ 3,50,000 ಮಾಡಿದರೆ ನಮಗೆ ಎಷ್ಟು ರುಪೀಸ್ ಬರುತ್ತೆ ಅಂದರೆ 0.11. ಸೊ ಈ ರೀತಿ ನಾವು ಟೋಟಲ್ ಲಿಕ್ವಿಡೇಷನ್ ಆಫ್ ಕಂಪನಿ ಪ್ರಾಬ್ಲಮ್ನ ಮಾಡ್ತೀವಿ. ಸೊ ಇಲ್ಲಿ ಕ್ಯಾಲ್ಕುಲೇಷನ್ ಆಫ್ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಅಟ್ ದ ಲಾಸ್ಟಲ್ಲಿ ಎಲ್ಲ ಒಂದು ಪೇಮೆಂಟ್ ಆದಮೇಲೆ ಟೋಟಲ್ ರೆಸಿಪ್ಟ್ಸಿಂದ ಟೋಟಲ್ ಪೇಮೆಂಟ್ಸ್ನ ಲೆಸ್ ಮಾಡಿ ಉಳಿದಿರೋ ಅಮೌಂಟಿನ ಮೇಲೆ ಈ ಒಂದು ಫಾರ್ಮುಲಾನ ಅಪ್ಲೈ ಮಾಡ್ತೀವಿ. ಅಮೌಂಟ್ ಅವೈಲೇಬಲ್ ಇಂಟು ರೇಟ್ ಇಂಟು ಡಿವೈಡೆಡ್ ಬೈ 100 ಪ್ಲಸ್ ರೇಟ್. ಸೊ ಆ ಒಂದು ಈವನ್ ಇಲ್ಲಿ ರೆಮ್ಯುನರೇಷನ್ ಪೇ ಮಾಡಾದ್ಮೇಲೆ ಎಷ್ಟು ಅಮೌಂಟ್ ಉಳಿಯುತ್ತೆ ಅದನ್ನು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಕೊಡ್ತಾ ಹೋಗ್ತೀವಿ. ಸೊ ಈ ರೀತಿ ಒಂದು ಲಿಕ್ವಿಡೇಷನ್ ಆಫ್ ಕಂಪನಿ ಪ್ರಾಬ್ಲಮ್ನ ಮಾಡ್ತೀವಿ. ಈ ಥರ ಪ್ರಾಬ್ಲಮ್ನ 4 ಮಾರ್ಕ್ಸಿಗೆ ಅಕಾರ್ಡಿಂಗ್ ಟು NEP ಸಿಲೆಬಸ್ 4 ಮಾರ್ಕ್ಸಿಗೆ ಕೇಳ್ತಾರೆ. ಆ್ಯಂಡ್ ಈ ಪ್ರಾಬ್ಲಮ್ ನಿಮಗೆ ಅರ್ಥ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಎವ್ರಿ ಒನ್.